ಸರ್ ನಮಸ್ತೆ, ನಾನು ಶ್ರೀನಿಧಿ ಅಂತ. ಸರ್ ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್. ಏನೋ ಇವತ್ತು ಬೆಳಗ್ಗೆ ಏನಾಯಿತು ಅಂದರೆ ನಮ್ಮ ಮೇಲೆ ದ್ವೇಷರವರೊಬ್ಬರು ನಮ್ಮ ಕಡೆಯವ್ರು ಕಣ್ ತಪ್ಪಿಸಿ ಪ್ರಾಡಕ್ಟ್ಸ್ನ ಎಕ್ಸ್ಚೇಂಜ್ ಮಾಡಿಬಿಟ್ಟಿದ್ದಾರೆ ಸರ್. ನನಗೂ ವಿಷಯ ಇವಾಗ ಗೊತ್ತಾಯಿತು, ಅದಕ್ಕೆ ನಿಮ್ಮನ್ನು ಮೀಟ್ ಮಾಡಿ ಸಾರಿ ಕೇಳೋಣ ಅಂತ ಬಂದೆ. ಅದು ಹೇಗೆ ಎಕ್ಸ್ಚೇಂಜ್ ಮಾಡ್ತಾರೆ? ಹಾಂ, ನೀಟಾಗಿ ಡೆಲಿವರಿ ಮಾಡಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯ ಅಲ್ವಾ? ಸರ್ ಐಮ್ ಎಕ್ಸ್ಟ್ರೀಮ್ಲಿ ಸಾರಿ, ನಮ್ಮಿಂದ ಮಿಸ್ಟೇಕ್ ಆಗಿದೆ, ಇದೊಂದು ಸಲ ಕ್ಷಮಿಸ್ಬಿಡಿ. ನಾನು ನಿಮ್ಮ ಆರ್ಡರ್ಸ್ನ ಇವತ್ತೇ ಸಪ್ಲೈ ಮಾಡ್ತೀನಿ. ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಹೇಗಿದೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಸರ್? ಸರ್ ನಮ್ಮಿಂದ ತಪ್ಪಾಗಿದೆ, ಇವತ್ತಿನ ಆರ್ಡರ್ಸ್ನ ನಿಮಗೆ ಹಾಫ್ ಅಮೌಂಟೇ ಕೊಡ್ತೀನಿ. ಆದರೆ ದಯವಿಟ್ಟು ಆರ್ಡರ್ಸ್ ಮಾತ್ರ ಕ್ಯಾನ್ಸಲ್ ಮಾಡಬೇಡಿ ಸರ್. ಮೋಸ ಹೋಗಿದೆಯಾ ಅನ್ನೋದು ನಿನ್ನ ಮಾತಲ್ಲೇ ಗೊತ್ತಾಗ್ತಾ ಇದೆ. ಇಟ್ಸ್ ಓಕೆ, ಎಲ್ಲ ಪ್ರಾಡಕ್ಟ್ಸು ಇವತ್ತೇ ಸಪ್ಲೈ ಮಾಡು. ಬಟ್ ಒನ್ ಥಿಂಗ್ ಜ್ಞಾಪಕ ಇಟ್ಕೋ, ಇದೇ ಲಾಸ್ಟ್ ಆ್ಯಂಡ್ ಫೈನಲ್. ಮತ್ತೆ ಇದು ರಿಪೀಟ್ ಆದರೆ ನಮ್ಮಿಬ್ಬರಿಗೂ ಬಿಸ್ನೆಸ್ ಇರೋದಿಲ್ಲ. ಇಲ್ಲ ಸರ್, ಖಂಡಿತವಾಗ್ಲೂ ಆಗಲ್ಲ. ಇನ್ಮೇಲಿಂದ ಹುಷಾರಾಗಿರ್ತೀನಿ ನಾನು. ಆಯಿತು, ಇವತ್ತೇ ಸಪ್ಲೈ ಕಳಿಸು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೋಗ್ತಾ ದಾರಿಲಿ ಹೊಟ್ಟು ಹುಣಸೆ ಬೀಜ ಪೌಡ್ರ್ ಮಿಕ್ಸ್ ಮಾಡ್ಬಿಟ್ರಾ? ಯಾಕ್ರಿ? ನಾನು ಯಾಕೆ ಆ ಥರ ಮಾಡ್ತೀನಿ ಶ್ರೀ? ಯಾವನೇ ಗೊತ್ತು, ಜಗತ್ತಿಗೆ ಪ್ರೂವ್ ಮಾಡೋದಿತ್ತೇನೋ ನನ್ನ ಗಂಡ ಅಪ್ರಯೋಜಕ ಅಂತ. ಹಾಗೆ ಮಾಡೋದ್ರಿಂದ ನನಗೆ ನೋವು ಜಾಸ್ತಿ ಅಲ್ವಾ ಶ್ರೀ? ನೋಡಿ, ಮತ್ತೆ ಬೈಯೋದಿಕ್ಕಂತ ಫೋನ್ ಮಾಡಿದ್ರೆ ಐಮ್ ರಿಯಲಿ ಸಾರಿ. ಇನ್ನು ಮುಂದೆ ನಿಮ್ಮ ಬಿಸ್ನೆಸ್ ತಂಟೆಗೆ ಯಾವತ್ತೂ ಬರಲ್ಲ. ನನ್ನಿಂದ ಎಷ್ಟು ಲಾಸ್ ಆಗಿದೆಯೋ ಅಷ್ಟು ದುಡ್ಡು ನಾನು ವಾಪಸ್ ಕೊಡ್ತೀನಿ. ದುಡ್ಡಿನ ಅಹಂಕಾರದಿಂದ ಹೀಗೆ ಮಾತಾಡ್ತಿದ್ದೀನಿ ಅಂತ ಮತ್ತೆ ಬೈಯಕ್ಕೆ ಬಂದರೆ ನಾನು ಒಂದು ನಿಮಿಷ ಮಾತಾಡ್ಬೋದಾ? ಹಲೋ, ಲೈನಲ್ಲಿದ್ದೀರಾ? ಹೇಳಿ. ಐ ಆಮ್ ಸಾರಿ. ನೀವ್ಯಾಕೆ ಸಾರಿ ಕೇಳ್ತೀರಾ? ಪೂರ್ತಿ ವಿಷಯ ತಿಳ್ಕೊಳ್ಳದೆ ನಿಮ್ಮ ಮೇಲೆ ಕೂಗಾಡಿದ್ದಕ್ಕೆ. ಇರಲಿ ಬಿಡಿ, ಎಲ್ಲರ ಹತ್ರ ಬಯಸ್ಕೋಬೇಕಂತ ನಾನು ಹಣೆಯಲ್ಲಿ ಬರೆದಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ? ಈಗೇನಪ್ಪ, ಕಾಂಪ್ರಮೈಸ್ ಆಗೋದಕ್ಕೆ ಅವಕಾಶನೇ ಇಲ್ವಾ? ಯಾರಂತೆ ಪುಡಿ ಬದಲಾಯಿಸಿದ್ದು? ಇನ್ಯಾರು? ಹರಿಪ್ರಸಾದ್. ಸ್ವಂತ ಚಿಕ್ಕಪ್ಪ ಮಗ ಹಾಳಾಗ್ಲಿ ಅಂತ ಬಯಸ್ತಿದ್ದಾರೆ ನೋಡಿ. ಗೊತ್ತಾಯ್ತಲ್ಲ ಈಗಲಾದರೂ, ಏಳ್ಗೆ ಕಂಡ್ರೆ ಯಾರಿಗಾಗಲ್ಲ ಅಂತ. ಒಂದು ಕೆಲಸ ಮಾಡಿ, 5 ನಿಮಿಷ ಸುಮ್ಮನೆ ಕೇಳಿಸ್ಕೊತೀನಿ, ಚೆನ್ನಾಗಿ ಬೈದ್ಬಿಡಿ. ನಿಮ್ಮ ಮನ್ಸಿಗೆ ಸಮಾಧಾನ ಆದಮೇಲೆ ಇಬ್ಬರು ಮಾತಾಡೋಣ. ನಮಗೆ ಸೇರಿದವ್ರಿಗೆ ಬೈದ್ರೆ ನಿಮಗೆ ಸಂತೋಷ ಸಮಾಧಾನ ಸಿಗ್ಬೋದೇನೋ, ಆದರೆ ನನಗೆ ಸಿಗಲ್ಲ. ಸಾರಿ ಅಂತ ಹೇಳಿದ್ನಲ್ಲಪ್ಪ. ಅಂಗಡಿಯವರಿಗೆಲ್ಲ ಫೋನ್ ಮಾಡಿ ಹೇಳಿದ್ರಾ ಈ ರೀತಿ ಎಡವಟ್ ಆಗಿದೆ, ಆರ್ಡರ್ಸ್ ಎಲ್ಲ ಕ್ಯಾನ್ಸಲ್ ಮಾಡಬೇಡಿ ಅಂತ? ಹೇಳಿದ್ದು ಆಯಿತು, ಅವ್ರು ಒಪ್ಕೊಂಡಿದ್ದು ಆಯಿತು, ಪ್ರಾಡಕ್ಟ್ಸ್ನ ಕಳಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದು ಆಯಿತು. ಆದರೆ ಒಂದೇ ಒಂದು ವಿಷಯಕ್ಕೆ ಕಾಯ್ತಿದ್ದೀನಿ. ನನಗೆ ತುಂಬ ಬೇಕಾದವರೊಬ್ಬರು ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ಎಲ್ಲ ಸಾಲ್ವ್ ಆದಂಗೆ. ಅವ್ರು ಬೇಜಾರು ಮಾಡ್ಕೊಂಡಿದ್ರೆ ತಾನೇ ಕ್ಷಮಿಸೋಕೆ. ನಿಜವಾಗ್ಲೂ ಬೇಜಾರಾಗಿಲ್ವಾ? ಮಗುಗೆ ಕೋಪ ಬಂದಾಗ ಅಮ್ಮನ ಮೇಲೆ ಕೂಗಾಡುತ್ತೆ, ಕಿರ್ಚಾಡುತ್ತೆ. ಹಾಗಂತ ಕೋಪ ಮಾಡ್ಕೊಳಕ್ಕಾಗತ್ತಾ? ನಮ್ಮ ಮನೇಲೂ ಒಂದು ಪುಟ್ಟ ಮಗು ಇದೆ, ಕೋತಿ ಥರ ಆಡ್ತಿರತ್ತೆ, ಬಾಲ ಒಂದಿಲ್ಲ ಅಷ್ಟೆ. ನಾನು ಕೋತಿನಾ? ಒಂಥರ ಪೆದ್ದ ಕೋತಿ. 1 ನಿಮಿಷ ಮನೆಯಿಂದ ಆಚೆ ಬರ್ತೀಯಾ? ಏನು ಏಕವಚನದಲ್ಲಿ ಮಾತಾಡಿಸ್ತಿದ್ದೀರಾ? ಬರ್ತೀಯಾ ಅಂತ? ಇಷ್ಟು ದಿನ ಹೋಗಿ ಬನ್ನಿ ಅಂತ ಮಾತಾಡಿಸ್ತಿದ್ರಿ. ಮನ್ಸಲ್ಲಿ ಬೇಸರ ಇತ್ತು, ಅದಕ್ಕೆ ಮಾತಲ್ಲಿ ವ್ಯಂಗ್ಯ ಇದ್ದಿತ್ತು. ಈಗ ಬೇಸರ ಕಳೆದಿದೆ, ಆತ್ಮೀಯತೆ ಮರು ಕಳಿಸಿದೆ. ಮನೆ ಆಚೆ ಯಾಕೆ ಬರಬೇಕು? ನಿನ್ನನ್ನು ನೋಡಬೇಕು ಅನ್ನಿಸ್ತಿದೆ. ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು, ನಿನಗೂ ಮನಸಾಯಿತು.